ವಂದೇ ಮಾತರಂ ಗೀತೆಯ ವಿಚಾರದಲ್ಲಿ ವಿವಾದಗಳು ಒಂದಾದ ನಂತರ ಒಂದು ಬರ್ತಾ ಇತ್ತು. 150 ವರ್ಷ ಆಚರಣೆಯನ್ನು ಕೂಡ ಮಾಡಿದ್ದೀವಿ ಮೊನ್ನೆ ಅಷ್ಟೇ. ಕಳೆದ ಅಧಿವೇಶನದಲ್ಲೂ ಕೂಡ ಇದೇ ರೀತಿಯಲ್ಲಿ ಸಂಘರ್ಷ ಕೂಡ ಆಗಿತ್ತು. ರಾಷ್ಟ್ರ ಗೀತೆಯ ರೀತಿಯಲ್ಲೇ ವಂದೇ ಮಾತರಂಗೂ ಕೂಡ ಒಂದು ಗೌರವವನ್ನು ಕೊಡಬೇಕು ಅನ್ನುವಂಥದ್ದು ಇದ್ದಿದ್ದು. ಆ ನಿಟ್ಟಿನಲ್ಲಿ ಈಗ ಏನು ಬೆಳವಣಿಗೆ ಆಗಿದೆ ಸ್ಟೋರಿ ನೋಡಿ. ವಂದೇ ಮಾತರಂಗೆ ರಾಷ್ಟ್ರಗೀತೆ ಸಮಾನ ಗೌರವ. ವಂದೇ ಮಾತರಂ ಹಾಡುವಾಗ ಎದ್ದು ನಿಲ್ಲೋದು ಕಡ್ಡಾಯ. ಹೊಸ ಅಧಿಸೂಚನೆ ಜಾರಿ ಮಾಡಿದ ಕೇಂದ್ರ ಸರ್ಕಾರ ವಂದೇ ಮಾತರಂ ಹಾಡುವಾಗ ಇನ್ಮುಂದೆ ಎದ್ದು ನಿಂತು ಗೌರವ ಸಲ್ಲಿಸುವುದು ಕಡ್ಡಾಯ. ಕೇಂದ್ರ ಸರ್ಕಾರ ರಾಷ್ಟ್ರಗೀತೆಗೆ ಸಲ್ಲಿಸುವಂತೆ ವಂದೇ ಮಾತರಂಗೂ ಸಮಾನ ಗೌರವ ಸಲ್ಲಿಸುವಂತೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ವಂದೇ ಮಾತರಂ ಗೀತೆ ರಚನೆಯಾಗಿ 150 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯ ಹೊಸ ಶಿಷ್ಟಾಚಾರವನ್ನು ಹೊರಡಿಸಿದೆ. ರಾಷ್ಟ್ರಗೀತೆ ಜನಗಣಮನದಂತೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗೀತೆಯನ್ನ ಹಾಡುವುದು ಕೂಡ ಕಡ್ಡಾಯಗೊಳಿಸಿ ಕೇಂದ್ರ ಗೃಹ ಸಚಿವಾಲಯ ಆದೇಶ ಹೊರಡಿಸಿದೆ. ಆದೇಶದಲ್ಲಿ ರಾಷ್ಟ್ರಗೀತೆಗೂ ಮುನ್ನ ವಂದೇ ಮಾತರಂನ 6 ಚರಣಗಳನ್ನ ಹಾಡಬೇಕು ಅಂತ ಹೇಳಲಾಗಿದೆ. ಹಾಗೆಯೇ ಗೀತೆಯನ್ನ ನುಡಿಸಿದ್ರೆ ಅಥವಾ ಹಾಡಿದ್ರೆ ಎಲ್ಲರೂ ಕಡ್ಡಾಯವಾಗಿ ಎದ್ದು ನಿಲ್ಲಬೇಕು ಅಂತ ತಿಳಿಸಲಾಗಿದೆ. ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ವರ್ಷಪೂರ್ತಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು. ಕಳೆದ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಈ ಗೀತೆಗೆ ಸಂಬಂಧಪಟ್ಟಂತೆ ವಿಶೇಷ ಚರ್ಚೆಯನ್ನು ಕೂಡ ಆಯೋಜಿಸಿತ್ತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಸಾಕಷ್ಟು ಸಂಘರ್ಷಗಳು ಕೂಡ ಏರ್ಪಟ್ಟಿತ್ತು. ಈ ಬೆಳವಣಿಗೆಗಳ ನಡುವೆ ಇವತ್ತು ಕೇಂದ್ರ ಗೃಹ ಇಲಾಖೆ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿರುವಂಥದ್ದು. ವಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆಯ ಸ್ಥಾನಮಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ವಂದೇ ಮಾತರಂನ 6 ಚರಣಗಳಿರುವಂತಹ ಗೀತೆಯನ್ನು ಕಡ್ಡಾಯವಾಗಿ ಹಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು ಮಾಡಿರುವಂಥದ್ದು. ಹೀಗಾಗಿ ಜನಗಣ ಹಾಡೋಕ್ಕಿಂತ ಮುಂಚೆ ವಂದೇ ಮಾತರಂ ಗೀತೆಯನ್ನು ಎಲ್ಲ ಕಡೆಯೂ ಕೂಡ ಕಡ್ಡಾಯವಾಗಿ ಹಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗೃಹ ಇಲಾಖೆ ಹೇಳಿದೆ. ವಂದೇ ಮಾತರಂ ಕುರಿತು ಕೇಂದ್ರ ಗೃಹ ಸಚಿವಾಲಯ ಹೊರಡಿಸಿದ ಹೊಸ ಶಿಷ್ಟಾಚಾರದ ಅಡಿಯಲ್ಲಿ 6 ಚರಣಗಳನ್ನು ಒಳಗೊಂಡಿರುವ ವಂದೇ ಮಾತರಂನ ಪೂರ್ಣ 3 ನಿಮಿಷಗಳ 10 ಸೆಕೆಂಡ್ಗಳ ಗೀತೆ ನುಡಿಸುವಾಗ ಅಥವಾ ಹಾಡುವಾಗ ಕಡ್ಡಾಯವಾಗಲಿದೆ. ಜನವರಿ 28ನೇ ತಾರೀಕು ಹೊರಡಿಸಲಾದ ಸಚಿವಾಲಯದ ಈ 10 ಪುಟಗಳ ಆದೇಶವನ್ನ ಎಲ್ಲ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶ, ಸಚಿವಾಲಯ ಮತ್ತು ಸಾಂವಿಧಾನಿಕ ಸಂಸ್ಥೆಗಳಿಗೆ ಕಳಿಸಲಾಗಿದೆ. ಕೇಂದ್ರ ಗೃಹ ಸಚಿವಾಲಯ ಹೊರಡಿಸಿದ ಹೊಸ ಪ್ರೋಟೋಕಾಲ್ ಆದೇಶದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ವಂದೇ ಮಾತರಂಗೆ ರಾಷ್ಟ್ರಗೀತೆ ಸಮಾನ ಗೌರವ. ವಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆಯ ಸ್ಥಾನಮಾನ ಗೌರವ ಸಿಕ್ಕಿದೆ. ವಂದೇ ಮಾತರಂ ಹಾಡುವಾಗ ಎದ್ದು ನಿಂತು ಗೌರವ ಸಲ್ಲಿಸುವುದು ಕಡ್ಡಾಯಗೊಳಿಸಲಾಗಿದೆ. ರಾಷ್ಟ್ರಗೀತೆಗೂ ಮುನ್ನ ವಂದೇ ಮಾತರಮನ್ನ ಹಾಡಬೇಕು. ಗೀತೆಯ 6 ಚರಣಗಳಿಗೆ ಗೌರವ ಸೂಚಿಸುವುದಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. 1937ರಲ್ಲಿ ತೆಗೆದುಹಾಕಿದ 4 ಚರಣ ಸೇರಿ ಗೀತೆ. ವಂದೇ ಮಾತರಂ ಗೀತೆಗೆ ಅವಮಾನಿಸಿದವರಿಗೆ ಶಿಕ್ಷೆಯನ್ನು ಕೂಡ ವಿಧಿಸಲಾಗುತ್ತೆ. ಗೌರವ ಸಲ್ಲಿಸದೇ ಇದ್ರೆ 3 ವರ್ಷಗಳ ಕಾಲ ಕಠಿಣ ಜೈಲು ಶಿಕ್ಷೆಯನ್ನು ಕೂಡ ಸಲ್ಲಿಸಲಾಗುತ್ತೆ. ವಂದೇ ಮಾತರಂ ಎಲ್ಲೆಲ್ಲಿ ಯಾವಾಗೆಲ್ಲ ಹಾಡೋದು ಕಡ್ಡಾಯ ಅಂತ ನೋಡೋದಾದ್ರೆ, ರಾಷ್ಟ್ರೀಯ ಧ್ವಜಾರೋಹಣ ಸಮಯದಲ್ಲಿ ಹಾಡೋದು ಕಡ್ಡಾಯ. ಪದ್ಮ ಪ್ರಶಸ್ತಿ ಪ್ರದಾನ ಸಮಾರಂಭಗಳು, ರಾಷ್ಟ್ರಪತಿಗಳು ಭಾಗವಹಿಸುವ ಕಾರ್ಯಕ್ರಮಗಳು, ರಾಷ್ಟ್ರಪತಿಗಳ ಆಗಮನ ಮತ್ತು ನಿರ್ಗಮನದ ಸಮಯದಲ್ಲಿ, ರಾಜ್ಯಪಾಲರ ಭಾಷಣದ ಸಮಯದಲ್ಲೂ ಕಡ್ಡಾಯಗೊಳಿಸಲಾಗಿದೆ. ಈ ಸಮಯದಲ್ಲಿ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕು. ಶಾಲೆ, ಕಾಲೇಜು, ಸರ್ಕಾರಿ ಸಿನಿಮಾ ಮಂದಿರಗಳು, ಥಿಯೇಟರ್, ಸಾಕ್ಷ್ಯಚಿತ್ರದ ವೇಳೆ ಎದ್ದು ನಿಲ್ಲೋದು ಕಡ್ಡಾಯಗೊಳಿಸಲಾಗಿದೆ. ವಂದೇ ಮಾತರಂ ಗೀತೆಯನ್ನು ಬಹುತೇಕ ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲೂ ಕೂಡ ಹಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗೃಹ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಮುಖ್ಯವಾಗಿ ರಾಷ್ಟ್ರೀಯ ಧ್ವಜಾರೋಹಣ ಮಾಡುವಂಥ ಸಂದರ್ಭ ಆಗಿರ್ಬೋದು, ರಾಷ್ಟ್ರಪತಿಗಳು, ರಾಜ್ಯಪಾಲರು, ಲೆಫ್ಟಿನೆಂಟ್ ಗವರ್ನರ್ಗಳ ಕಾರ್ಯಕ್ರಮಗಳು, ಶಾಲಾ ಕಾಲೇಜುಗಳಲ್ಲಿ, ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ರಾಷ್ಟ್ರಗೀತೆಯನ್ನು ಎಲ್ಲೆಲ್ಲಿ ಹಾಡ್ತಾ ಇದ್ರೋ ಅಲ್ಲೆಲ್ಲ ಕೂಡ ವಂದೇ ಮಾತರಂ ಗೀತೆಯನ್ನು ಹಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗೃಹ ಇಲಾಖೆ ತನ್ನ ಆದೇಶದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಇದರ ಜೊತೆಗೆ ನಿರ್ಬಂಧಿತ ಅಂದರೆ ಕಾಂಗ್ರೆಸ್ ಅವಧಿಯಲ್ಲಿ ನಿರ್ಬಂಧಿತ 3 ಚರಣಗಳನ್ನು ಕೂಡ ಈ ಗೀತೆಯಲ್ಲಿ ಸೇರಿಸಿರುವ ಹಿನ್ನೆಲೆಯಲ್ಲಿ ಇದು ಮತ್ತೊಂದು ಹಂತದ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮುಖ್ಯವಾಗಿ ಪಶ್ಚಿಮ ಬಂಗಾಳ ಚುನಾವಣೆ ನಡೀತಾ ಇರುವಂತಹ ಹೊತ್ತಲ್ಲಿ ಇದು ಹೊಸ ಚರ್ಚೆಗೆ ವೇದಿಕೆ ಮಾಡಿಕೊಟ್ಟಿದೆ. ಅಂದಹಾಗೆ ಇಲ್ಲಿವರೆಗೂ ವಂದೇ ಮಾತರಂ ಕುರಿತು ಸ್ಪಷ್ಟವಾದ ಅಧಿಕೃತ ಶಿಷ್ಟಾಚಾರ ಇರಲಿಲ್ಲ. ಬಂಕಿಂ ಚಂದ್ರ ಚಟರ್ಜಿ 1875ರಲ್ಲಿ ವಂದೇ ಮಾತರಂ ರಚನೆ ಮಾಡಿದ್ರು. ಗೀತೆ ರಚನೆಯಾಗಿ 150 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಗೌರವ ಸೂಚಕವಾಗಿ ರಾಷ್ಟ್ರಗೀತೆಯ ಸಮಾನ ಗೌರವ ನೀಡುವಂತೆ ಗೈಡ್ಲೈನ್ಸ್ ಹೊರಡಿಸಿದೆ. ಅಧಿಕೃತ ಕಾರ್ಯಕ್ರಮಗಳಲ್ಲಿ 6 ವ್ಯತ್ಯಾಸಗಳೊಂದಿಗೆ ವಿಸ್ತೃತ ಆವೃತ್ತಿಯನ್ನು ಸೇರಿಸೋಕೆ ಸೂಚನೆಗಳನ್ನು ನೀಡಲಾಗಿರೋದು ಇದೇ ಮೊದಲು. ಜನಗಣ ಮನ ಗೀತೆಯು ರಾಗ, ಸಮಯ ಮತ್ತು ಗಾಯನದ ಬಗ್ಗೆ ಸ್ಪಷ್ಟ ನಿಯಮಗಳನ್ನು ಹೊಂದಿತ್ತು. ಹಾಡಿನ ವಿಸ್ತೃತ 6 ಚರಣಗಳ ಆವೃತ್ತಿಯನ್ನು ಇಲ್ಲಿವರೆಗೂ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಹಾಡಿರಲಿಲ್ಲ. ಆದರೆ ಈಗ ಅದನ್ನು ಕಡ್ಡಾಯಗೊಳಿಸಲಾಗಿದೆ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು
ಮೊಹಮ್ಮದ್ ಅಲಿ ಜಿನ್ನಾ ಅವರ ಒತ್ತಡಕ್ಕೆ ಮಣಿದು ಮುಸ್ಲಿಮರಿಗೆ ಅಸಮಾಧಾನವಾಗುತ್ತೆ ಎಂಬ ಕಾರಣಕ್ಕೆ ತೆಗೆದುಹಾಕಲಾಗಿದ್ದ ಚರಣಗಳನ್ನು ಇಲ್ಲಿ ಸೇರಿಸಲಾಗಿದೆ. 1937ರಲ್ಲಿ ಕಾಂಗ್ರೆಸ್ ಪಕ್ಷವು ತೆಗೆದುಹಾಕಿದ್ದ 4 ಚರಣಗಳು ಸೇರಿದಂತೆ ಒಟ್ಟು 6 ಚರಣಗಳನ್ನು ಈಗ ನುಡಿಸೋಕೆ ನಿರ್ಧರಿಸಲಾಗಿದೆ. ಇದು ಸಾಂಸ್ಕೃತಿಕ ಮತ್ತು ಐತಿಹಾಸಿಕವಾಗಿ ಮಹತ್ವದ ಬದಲಾವಣೆಯಾಗಿದೆ. ಇನ್ನು ಸರ್ಕಾರದ ಹೊಸ ನಿರ್ದೇಶನ ಆಡಳಿತಾರೂಢ ಬಿಜೆಪಿ ಮತ್ತು ವಿರೋಧ ಪಕ್ಷ ಕಾಂಗ್ರೆಸ್ ನಡುವೆ ಸಂಘರ್ಷಕ್ಕೆ ನಾಂದಿ ಹಾಡುವ ಸಾಧ್ಯತೆ ಇದೆ. ಕಳೆದ ವರ್ಷವಷ್ಟೇ ಈ ವಿಚಾರವಾಗಿ ಉಭಯ ಪಕ್ಷಗಳ ನಡುವೆ ದೊಡ್ಡ ಮಟ್ಟದ ವಾಗ್ವಾದ ಆಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ವಿರುದ್ಧ ವಾಗ್ದಾಳಿ ನಡೆಸಿ ಮುಸ್ಲಿಮರಿಗೆ ಅಸಮಾಧಾನವಾಗಬಹುದು ಎಂಬ ಕಾರಣಕ್ಕೆ ಮೊಹಮ್ಮದ್ ಅಲಿ ಜಿನ್ನಾ ಅವರ ಹಾದಿಯನ್ನ ಅನುಸರಿಸಿ ನೆಹರು ಅವರು ಈ ಗೀತೆಯನ್ನ ವಿರೋಧಿಸಿದ್ರು ಅಂತ ಗಂಭೀರವಾಗಿ ಆರೋಪಿಸಿದ್ರು. ಈಗ ಆ ಚರಣಗಳನ್ನ ಸೇರಿಸಿ ಈ ಗೀತೆಯನ್ನ ಕಡ್ಡಾಯಗೊಳಿಸಿರುವ ಹಿನ್ನೆಲೆಯಲ್ಲಿ ಇದು ಬಂಗಾಳ ಚುನಾವಣೆಗೂ ಹೊಸ ಸಂಘರ್ಷಕ್ಕೆ ವೇದಿಕೆ ಆಗಬಹುದು ಅಂತ ಹೇಳಲಾಗ್ತಿದೆ. ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.